ಇಸ್ರಾಯೇಲ್ ಯಾವ ಒಂದು ಸ್ಥಾನದಿಂದ, ದಾಸತ್ವದ ಸ್ಥಾನದಿಂದ ಬಿಡಿಸಿ ಮುಂದೆ ನಡೆಸಿ ದೇವರು ಅದ್ಭುತವನ್ನು ನಡೆಸಲ್ಪಟ್ರು. ಎಲ್ಲಿ? ಆ ಕೆಂಪು ಸಮುದ್ರದ ಮುಂಭಾಗದಲ್ಲಿ. ಹಿಂದೇನೋ ಶತ್ರುವಿನ ಸೈನ್ಯ, ಸುತ್ತಲೇನೋ ಅರಣ್ಯ, ಮುಂದೆ ಏನೋ ಸಮುದ್ರ. ಇವೆಲ್ಲವುಗಳ ಮಧ್ಯದಲ್ಲಿ ಮೋಶೆ ಸಂಗಡ ದೇವರು ಮಾತನಾಡಿಕೊಟ್ರು. ಮೋಶೆ, ನೀನು ಮೊರೆ ಇಡುತ್ತೇನೋ, ನಿನ್ನ ಕೈಯಲ್ಲಿ ಉಂಟಲ್ಲ ಆ ಕೋಲನ್ನ ನೀನು ಸಮುದ್ರದ ಮುಂದೆ ಚಾಚು ಅಂತ. ಹಲ್ಲೆಲೂಯ. ಅಂದ್ರೆ ನಿನ್ನ ನಂಬಿಕೆಯನ್ನು ಉಪಯೋಗಿಸು, ಮಾರ್ಗವು ಸಿದ್ಧವಾಗುವುದಂತ ದೇವರು ತಿಳಿಸಲ್ಪಟ್ರು. ಅದ್ಭುತವನ್ನು ಕಂಡು ಇಸ್ರಾಯೇಲರು ಅತಿಶಯವಾಗಿ ದೇವರು ಅವರನ್ನ ಆ ತೀರಕ್ಕೆ ತಲುಪುವ ಸ್ಥಾನಕ್ಕೆ ತಲುಪಿಸಲ್ಪಟ್ರು. ಜಯಗೀತವನ್ನು ಸಹ ಆಡಲ್ಪಟ್ರು. 15ನೇ ಅಧ್ಯಾಯದಲ್ಲಿ ನಾವು ಓದ್ಬೋದು. ಜಯಗೀತವನ್ನು ಆಡಲ್ಪಟ್ರು. ಯಾಕಾಗಿ? ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆ ಬಿಡುಗಡೆ ಕೊಟ್ಟರು, ಒಳ್ಳೆ ಒಂದು ಉತ್ತಮವಾದ ಸ್ಥಳವನ್ನ ನೀಡಲ್ಪಟ್ರು ಅಂತ ಸಂತೋಷಿಸಲ್ಪಟ್ರು. ಇದೆಲ್ಲ ಆದ ನಂತರ ಪ್ರಯಾಣ ಮಾಡಲ್ಪಟ್ರು. 22 ವರ್ಷ ಓದ್ತಾ ಇದ್ದೀನಿ. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಏನ್ ಮಾಡಿದಂತೆ? ಪ್ರಯಾಣವನ್ನ ಮಾಡಿ 3 ದಿನ ಅವರು ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ಅವರು ದಾಹಗೊಂಡಿದ್ರು, ಆದ್ರೆ ಅಲ್ಲಿ ಆ ಅರಣ್ಯದಲ್ಲಿ ಅವರಿಗೆ ನೀರು ಸಿಗಲೇ ಹೋಗಲಿಲ್ಲ. ಆದರೆ ಆ ಸ್ಥಳದ ನೀರು ಕಹಿಯಾಗಿ ತರುವಾಯ ಮಾರೆ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದಲ್ಲಿ ಇದ್ದ ನೀರು ಕಹಿಯಾದದ್ದರಿಂದ ಅವರಿಗೆ ಅದು ಕುಡಿಯುವುದಕ್ಕಾಗದೆ ಹೋಯಿತು. ಆ 3 ದಿನ ಪ್ರಯಾಣವನ್ನು ಮಾಡಿದ್ರು. ಆ 3 ದಿನ ಪ್ರಯಾಣ ಮಾಡಿದ ನಂತರ ಒಂದು ಸ್ಥಳವನ್ನ ಸೇರಲ್ಪಟ್ರು. ಆ ಸೇರಿದ ಸ್ಥಳದಲ್ಲಿ ನೀರೇನಾಗಿತ್ತಂತೆ? ಕಹಿಯಾಗಿ. ದೇವರ ಅದ್ಭುತ ನಡೆಸಿದ್ರು, ಅತಿಶಯ ಮಾಡಿದ್ರು, ತೀರವನ್ನ ಸೇರಿಸಿದ್ರು, ಮುಂದೆ ಸಾಗಿಸಲ್ಪಟ್ರು, ಎಲ್ಲವನ್ನ ಮಾಡಿದ್ರು. ಜನರು ಏನ್ ಮಾಡಿದ್ರು? ಅದನ್ನ ಕಣ್ಣಾರೆ ಕಾಣಿದ್ರು, ಜೀವಿತದ ಅನುಭವನ ಹೊಂದಲ್ಪಟ್ರು. ನಮ್ಮ ಜೀವಿತದಲ್ಲಿ ಹಾಗೆ ಅಲ್ವಾ? ದೇವರು ನಮ್ಮ ಪಾಪದ ಜೀವಿತವನ್ನ ಆರಿಸಲ್ಪಟ್ಟು ಪಾಪಿಯಾದ ನಮ್ಮನ್ನ ಅದ್ಭುತವಾಗಿ ಮಾರ್ಪಡಿಸಿ ನಡೆಸಲ್ಪಟ್ಟಿದ್ರು. ಹಾಗೆ ದೇವರು ನಮ್ಮ ಕಷ್ಟಕರವಾದಂತ ಜೀವಿತವನ್ನ ಮಾರ್ಪಡಿಸಿ ಸುಖಕರವಾದ ಜೀವಿತವನ್ನ ಕೊಟ್ಟು ಮುನ್ನಡೆಸಿದ್ರು. ಭಾರವಾದಂತ ನಗುವನ್ನ ದೇವರು ನಮ್ಮಿಂದ ತೆಗೆಯಲ್ಪಟ್ಟು ತನ್ನ ಮೃದುವಾದ ನಗುವನ್ನ ಕೊಟ್ಟು ನಮ್ಮನ್ನೇನ್ ಮಾಡ್ರು? ಹಿನ್ನಡೆಯುವುದಕ್ಕಾಗಿ, ಆತನನ್ನ ಹಿಂಬಾಲಿಸುವುದಕ್ಕಾಗಿ ಮುನ್ನಡೆಸಲ್ಪಟ್ರು. ಈ ರೀತಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಸಹ ಏನಾದ್ರೂ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಕಹಿ ಘಟನೆ ನಡೆದ್ಬಿಟ್ರೆ ನಾವೇನ್ ಮಾಡ್ತೀವಿ? ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಯೋಚನೆ ಬರೋದೇನ್ ಗೊತ್ತಾ? ದೇವರು